ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇದು ನೋಡಿ, ನಮ್ಮ ಮನೆಯಲ್ಲಿ ನಂದಿ ಬಟ್ಟೆಲು ಹೂವಾಗಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದಕ್ಕೆ ಮತ್ತು ಒಂದೆರಡು ಮೊಗ್ಗುಗಳು ಬಂದಿತ್ತು. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಇದು ಆಗಿ ಹಾಗೆ ಬೀಜಗಳನ್ನೆಲ್ಲ ಹೂವಿನ ಮೊಗ್ಗುಗಳೆಲ್ಲ ಬಿದ್ದೋಗ್ತಿತ್ತು. ಹಾಗೆ ಇದು ನೋಡಿ, ಇದು ಸೂಜಿ ಮಲ್ಲಿಗೆ ಅಂತ. ಇದು ನಾನು ಆನ್ಲೈನಲ್ಲಿ ತರಿಸಿರುವಂಥದ್ದು. ಇದು ನಾನು ಕುಮಟ ಹೋದಾಗ ದಾಸವಾಳದ ಗಿಡ ಕೂಡ ತರಿಸಿದ್ದೆ. ಹಾಗೆಯೇ ಇದು ನೋಡಿ, ಇದು ಎರಡನೇ ಸತಿ ಗುಲಾಬಿ ಗಿಡಕ್ಕೆ ಮೊಗ್ಗುಗಳು ಬಿಡ್ತಾ ಇರೋದು. ನೋಡೋಕೆ ತುಂಬಾ ಖುಷಿಯಾಗತ್ತೆ. ಈಗ ಮಳೆಗಾಲ ಅಲ್ವಾ, ಮತ್ತು ಅದರಲ್ಲಿಯ ಹಾಗೆ ನಂದು ಕನಕಾಂಬರ ಗಿಡಕ್ಕೆ ಕೀಟಗಳಾಗಿತ್ತು. ಅದಕ್ಕೂ ಕೂಡ ಇದು ಔಷಧಿ ಕೂಡ ರೆಡಿ ಮಾಡಿಟ್ಟಿದ್ದೆ ನಾನು. ಅಂದರೆ ಅದಕ್ಕೆ ಈಗ ಸದ್ಯಕ್ಕೆ ಮೊಗ್ಗುಗಳೆಲ್ಲ ಬಿಡ್ತಾ ಉಂಟು. ಮೊಗ್ಗುಗಳು ಬಿಡ್ತಾ ಇದ್ದಂಗೆಯ ಅದಕ್ಕೆ ಹುಳಗಳು ಕೂಡ ಶುರುವಾಗದೆ, ಅದಕ್ಕೆ ಕೂಡ ಔಷಧಿ ಕೂಡ ಹೊಡೆಯೋಣ ಅಂತ ಔಷಧಿ ರೆಡಿ ಮಾಡಿಟ್ಕೊಂಡು ಹೊಡ್ಕೊಳ್ಳುವ ಅಂತ ಬಂದೆ. ಇದು ನಾನು ಒಂದು 15 ದಿವಸದ ಹಿಂದಿನ ವ್ಲಾಗ್ ಆಗಿರುತ್ತೆ. ಇದು ನಾನು ತೆಗೆದಿರುವಂಥದ್ದು. ಈಗ ನನಗೆ ಸೊಂಟ ನೋವಿರೋದ್ರಿಂದ, ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಹಾಗಾಗಿ ನನಗೆ ಬಗ್ಲಿಕ್ಕೆಲ್ಲ ಆಗೋದಿಲ್ಲ. ಇದು ಮೊದಲಿನ ವೀಡಿಯೋ. ಹಾಗೆಯೇ ಏನಂತ ಅದು ನಂದು ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಹೇಳ್ತೇನೆ ಏನು ಪ್ರಾಬ್ಲಮ್ ಇತ್ತು ಅಂತ, ಹೇಗಾಯಿತು ಏನು ಅಂತ. ಹಾಗೆ ಇದು ಕೆಲವೊಂದು ಕಡ್ಡಿ ಥರ ಕೆಲವೊಂದಾಗಿತ್ತು. ಹಾಗೆ ಮುರಿದುಕೊಂಡು ಕ್ಲೀನಾಗಿ ಮಾಡಿಟ್ಕೊಳ್ಳುವ ಅಂತ ಹಾಗೆ ಹೊಡ್ಕೊಂಡೆ ನಾನು. ನನ್ನ ಮಗ ಕೂಡ ಅಮ್ಮ ನಾನು ಹೊಡಿತೀನಿ ಅಂತ ಬಂದ. ಬೇಡ ಮಗನೇ, ನೀ ಹೊಡೆಯೋದು ಬೇಡ, ಅದಕ್ಕೆ ಹುಳಗಳೆಲ್ಲ ಆಗದೆ ಅದು ಹೋಗೋದಕ್ಕೆ ಔಷಧಿ ಹೊಡಿತಾ ಇದ್ದೀನಿ ಅಂದೆ. ಹಾಗೆ ನಾನು ಈಗ ಮಳೆಗಾಲ ಬಂದಿರೋದ್ರಿಂದ ಕೆಲವೊಂದು ಬೀಜಗಳನ್ನು ತರಿಸಿ ಆರ್ಡ್ರ್ ಹಾಕಿದ್ದೀನಿ. ಅದು ಬಂದಾಗ ನಿಮ್ಮೆಲ್ಲರಿಗೂ ತೋರಿಸ್ತೇನೆ. ಹಾಗೆ ಇದು ನಾನು ಕೋಕೋ ಪೀಟನ್ನು ರೆಡಿ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಕೋಕೋ ಪೀಟಿಗೆ ಕಾಯಿ ಸಿಪ್ಪೆದು ಇದು ಇರುತ್ತಲ್ವ, ನಾರು, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಿಗೆ ಒಂದು ಸತಿ ಹಾಕ್ಕೊಂಡೆ. ಆದರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಅದು ಆಯಿತು, ಅದೇ ಬಿಸಿ ಬಿಸಿಯಾಗಿ ಬಂತು ಮಿಕ್ಸಿ ಜಾರು. ಹಾಗಾಗಿ ನಾನು ಒಂದು ಸತಿ ಇದರಲ್ಲೂ ಟ್ರೈ ಮಾಡೋಣ ಅಂತ ತಗೊಂಡೆ ನಾನು. ಇದರಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದು ಸ್ವಲ್ಪ ಹೆಚ್ಚಾಯಿತು ಅನಿಸುತ್ತೆ. ತೆಂಗಿನ ನಾರುಗಳಲ್ವ ಅದು, ಹಾಗೂ ಸಿಕ್ಕಾಕೊಳ್ತು ಜಾಸ್ತಿನೇ ಅನಿಸ್ತು. ಆಮೇಲೆ ಅದು ತೆಗ್ದು ಮತ್ತು ಬೇರೆದನ್ನು ಹೊಸದಾಗಿ ಸ್ವಲ್ಪನೇ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿದೆ. ಇದ್ರ ರಿಸಲ್ಟು ಕೂಡ ತುಂಬ, ಅಂದರೆ ಮಾಡಿದ್ದಕ್ಕೂ ಒಂಥರ ಖುಷಿಯಾಗಿ ಬಂತು. ಯಾಕಂದರೆ ನಾವೇ ಮಾಡಿ ಗಿಡಗಳನ್ನು ದಕ್ಕೆಲ್ಲ ಹಾಕೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ 1-2 ಸತಿ ಹಾಗೆ ಮಾಡಿದೆ ನಾನು. ತೆಂಗಿನ ನಾರುಗಳು ಸ್ವಲ್ಪ ಹಾಕಿ ಮಿಕ್ಸಿ ಇದು ಜಾರಲ್ಲಿ ಹಾಕ್ಕೊಂಡೆ ನಾನು. ಕಟ್ಟಿಂಗ್ ಚಾಪರೆಲ್ಲ ಮಾಡಿದ್ದು ನಾನು. ಆದರೆ ತುಂಬಾ ಬಂತು. ಹಾಗೆ ಜಾಸ್ತಿ ಏನು ಮಾಡಲಿಕ್ಕಾಗಲಿಲ್ಲ. ಅದನ್ನು ಎಷ್ಟಾಯಿತು ಅಷ್ಟೇ ಮಾಡಿದೆ. ಹಾಗೆ ಬಾಕಿ ಇರೋದನ್ನೆಲ್ಲ ಹಾಗೆ ಕಟ್ ಪೀಸ್ ಮಾಡಿ ಅದರೊಳಗಡೆ ಗಿಡಗಳ ಬುಡಕ್ಕೆ ಹಾಕಿದರೆ ಮತ್ತು ಚಲೋ ಆಗಿ ಬರುತ್ತೆ ಅಂತ ನೋಡಿದೆ. ಅದರಲ್ಲೇ ಹಾಗೆ ಇಡೋಣ ಅಂತ ಬಾಕಿ ಇರೋದನ್ನು ಅಷ್ಟೇ ಮಾಡಿದೆ ನಾನು. ಹಾಗೆಯೇ ನಮ್ಮನೆ ಈಗ ಹಂಚಿನ ಮೇಲೆಲ್ಲ ಹಂಚಿನ ಮೇಲಿನ ವಿಡಿಯೋ ಮುಂದೆ ಬರುತ್ತೆ. ಅದು ನಾರುಗಳನ್ನೆಲ್ಲ ಬಿಡಿಸ್ಕೊಂಡೆ ನಾನು. ಬಿಡಿಸ್ಕೊಂಡು ಆದ ತಕ್ಷಣ ಯಾವುದನ್ನು ಸಪ್ರೇಟ್ ಮಾಡೋದು ಬೇಕಂದರೆ ನಾರುಗಳನ್ನಷ್ಟು ನಾನು ದೊಡ್ಡ ನಾರುಗಳಿತ್ತಲ್ವ ಅದನ್ನಷ್ಟು ನಾನು ಸಪ್ರೇಟ್ ಮಾಡಿಕೊಂಡು ಅದೊಂದು ಕವರಲ್ಲಿ ಹಾಕ್ಕೊಂಡೆ. ಅದು ಕವರಲ್ಲಿ ಹಾಕ್ಕೊಂಡಾದ್ಮೇಲೆ ಇದನ್ನು ಬೇರೆ ಇದರಲ್ಲಿ ಹಾಕ್ಕೊಂಡೆ. ಇದು ನೋಡಿ, ಇದನ್ನು ಅದ್ರ ಮಾರನೇ ದಿವಸದ ವಿಡಿಯೋ ಇದು. ಈಗ ಮಳೆಗಾಲ ಶುರುವಾಯ್ತಲ್ವ, ನಾವು ಹಂಚಿನ ಮೇಲೆಲ್ಲ ಇದು ಹಾಕಿದ್ವಿ. ಅಂದರೆ ಕಾಯಿ ಸಿಪ್ಪೆ ಮತ್ತು ಮಡ್ಲಿಂದು ಅದೆಲ್ಲ ಹಂಚಿನ ಮೇಲೆ ಹಾಕಿ ಒಣಗಿಸ್ಲಿಕ್ಕೆ ಹಾಕ್ತೀವಿ ನಾವು. ನನ್ನ ಮಗನಿಗೆ ಅಂದೆ, ಸ್ವಲ್ಪ ಹೊತ್ತು ಮಗನೇ ಸ್ವಲ್ಪ ತೆಗೆಸ್ಕೊಡು, ನಾವು ಇಳ್ಕೊಳ್ತೀವಿ ಅಂದೆ. ಹಂಚಿನ ಮೇಲೆ ಅವನಿಗೆ ಹತ್ತಿಸಿ ಅವನಷ್ಟು ಚೀಲದಲ್ಲಿ ತುಂಬಿಕೊಟ್ಟ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಕೊಡ್ತಾ ಇರಬೇಕು. ಯಾಕಂದರೆ ಸ್ವಲ್ಪ ಅವರಿಗೂ ನಾಲೆಜ್ ಬರುತ್ತಲ್ವ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ಯಾರೆಲ್ಲ ಹೊಸಬ್ರು ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.